ಇದೀಗ ನಟ ದರ್ಶನ್ಗೆ ಕೋರ್ಟ್ನಲ್ಲೇ ಅತಿ ದೊಡ್ಡ ಶಾಕ್ ಎದುರಾಗಿದೆ. ದರ್ಶನ್ ವಿರುದ್ಧ ಹೊರಬಿತ್ತು ಮಹತ್ವದ ತೀರ್ಪು. ನಟ ದರ್ಶನ್ಗೆ ಕೋರ್ಟ್ನಲ್ಲೇ ಅತಿ ದೊಡ್ಡ ಶಾಕ್ ಸಿಕ್ಕಿದೆ. ದರ್ಶನ್ ವಿರುದ್ಧ ಹೊರಬಿತ್ತು ಮಹತ್ವದ ತೀರ್ಪು. ಸಾರಥಿಗೆ ಸಂಕಷ್ಟ ತಂದಿಟ್ಟ ಮಾಫಿ ಸಾಕ್ಷಿ. ಮತ್ತೊಮ್ಮೆ ದರ್ಶನ್ಗೆ ನ್ಯಾಯಾಲಯದಲ್ಲಿ ದೊಡ್ಡ ಹಿನ್ನಡೆಯಾಗಿದೆ. ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳು ಆಕ್ಷೇಪಿಸುವಂತಿಲ್ಲ. ಪ್ರದೋಷ್ ಮಾಫಿ ಸಾಕ್ಷಿ ಬಗ್ಗೆ ಸೆಷನ್ ಕೋರ್ಟ್ ಆದೇಶವನ್ನ ನೀಡಿದೆ. ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳಿಗೆ ಅವಕಾಶ ಇಲ್ಲ. ದರ್ಶನ್ ಸೇರಿ ಆರೋಪಿಗಳ ಆಕ್ಷೇಪಣೆ ಪರಿಗಣನೆಗೆ ತೆಗೆದುಕೊಳ್ಳಲು ನಕಾರ. ಪ್ರದೋಷ್ ಮಾಫಿ ಸಾಕ್ಷಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಒಪ್ಪಿಗೆಯನ್ನ ನೀಡಿರುವಂತದ್ದು. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ದರ್ಶನ್ ಪರ ವಕೀಲರ ಆಕ್ಷೇಪ ಕೇಳಿ ಬಂದಿದೆ. ಬೆಂಗಳೂರಿನ 59ನೇ ಸೆಷನ್ ಕೋರ್ಟ್ನಿಂದ ಮಹತ್ವದ ಆದೇಶ ಇದೀಗ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ಗೆ ಕೋರ್ಟ್ನಲ್ಲಿ ದೊಡ್ಡ ಶಾಕ್ ಎದುರಾಗಿದೆ. ದರ್ಶನ್ ವಿರುದ್ಧ ಮಹತ್ವದ ತೀರ್ಪು ಹೊರಬಿದ್ದಿದೆ. ಸಾರಥಿಗೆ ಸಂಕಷ್ಟ ತಂದಿಟ್ಟಿರುವಂತದ್ದು ಮಾಫಿ ಸಾಕ್ಷಿ. ಮತ್ತೊಮ್ಮೆ ದರ್ಶನ್ಗೆ ನ್ಯಾಯಾಲಯದಲ್ಲಿ ದೊಡ್ಡ ಹಿನ್ನಡೆಯಾಗ್ತಾ ಇದೆ ಮಾಫಿ ಸಾಕ್ಷಿಯಿಂದಾಗಿ. ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳು ಆಕ್ಷೇಪಿಸುವಂತಿಲ್ಲ. ಸಹ ಆರೋಪಿಗಳು ಏನಿದ್ದಾರಲ್ಲ ಅವ್ರು ಯಾರು ಕೂಡ ಆಕ್ಷೇಪಣೆ ಮಾಡುವಂತಿಲ್ಲ ಈ ಒಂದು ಪ್ರಕರಣದಲ್ಲಿ. ಪ್ರದೋಷ್ ಮಾಫಿ ಸಾಕ್ಷಿ ಬಗ್ಗೆ ಈಗ ಸೆಷನ್ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳಿಗೆ ಯಾವುದೇ ರೀತಿಯಾದಂತೂ ಅವಕಾಶ ಇಲ್ಲ. ದರ್ಶನ್ ಸೇರಿ ಆರೋಪಿಗಳ ಆಕ್ಷೇಪಣೆ ಪರಿಗಣಿಸಲು ನಕಾರ ಈಗ ಆಗ್ತಾ ಇರುವಂತದ್ದು. ಪ್ರದೋಷ್ ಮಾಫಿ ಸಾಕ್ಷಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಒಪ್ಪಿಗೆಯನ್ನ ನೀಡಿದೆ. ಬೆಂಗಳೂರಿನ 59ನೇ ಸೆಷನ್ ಕೋರ್ಟ್ನಿಂದ ಈ ಒಂದು ಮಹತ್ವದ ಆದೇಶ ಕೂಡ ಬಂದಿರುವಂತದ್ದು. ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆ ಇವತ್ತು ಕೂಡ ನಡೆದಿತ್ತು. ಈ ಒಂದು ಮಾಫಿ ಸಾಕ್ಷಿ ವಿಚಾರಣೆಯಲ್ಲಿ ಈಗ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ. ಮಾಫಿ ಸಾಕ್ಷಿ ಸಂಕಷ್ಟ. ದರ್ಶನ್ ವಾದಕ್ಕೆ ಭಾರಿ ಹಿನ್ನಡೆಯಾಗಿದೆ. ದರ್ಶನ್ ಸೇರಿ ಸಹ ಆರೋಪಿಗಳ ವಕೀಲರ ಮನವಿ ಕೂಡ ತಿರಸ್ಕೃತ ಆಗಿದೆ. ಮನವಿ ತಿರಸ್ಕರಿಸಿದ ಬೆಂಗಳೂರಿನ 59ನೇ ಸೆಷನ್ ಕೋರ್ಟ್. ಪ್ರದೋಷ್ ಅರ್ಜಿಗೆ ಆರೋಪಿಗಳ ವಾದ ಆಲಿಸಬೇಕಿಲ್ಲ. ಪ್ರದೋಷ್ ಅರ್ಜಿ ಬಗ್ಗೆ ಪ್ರತ್ಯೇಕ ಆದೇಶ ಮಾಡಲಾಗುವುದು. ಪ್ರದೋಷ್ ಮಾಫಿ ಸಾಕ್ಷಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಒಪ್ಪಿಗೆಯನ್ನ ನೀಡಲಾಗಿದೆ. ಮಾಫಿ ಸಾಕ್ಷಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಒಪ್ಪಿಗೆಯನ್ನ ನೀಡಿದ್ದಾರೆ. ಈ ಎಲ್ಲಾ ಬಗ್ಗೆ ಈಗ ಪ್ರತ್ಯೇಕ ಆದೇಶ ಮಾಡಲಾಗುವುದು. ಬೆಂಗಳೂರಿನ 59ನೇ ಸೆಷನ್ ನ್ಯಾಯಾಲಯದಿಂದ ಈ ಒಂದು ಆದೇಶ ಹೊರಬಂದಿರುವಂತದ್ದು ಇದೀಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ದೂರವಾಣಿ ಸಂಪರ್ಕದಲ್ಲಿ. ಎಸ್ ಅರುಣ್, ಇದೀಗ ಮಹತ್ವದ ಆದೇಶವನ್ನ ನೀಡಿದೆ. ಈ ಒಂದು ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಎದುರಾಗುವಂತಹ ಕಂಟಕ ಏನಿದೆ? ಗಂಗಾ, ಏನಂದ್ರೆ ಇವತ್ತು ಸೆಷನ್ಸ್ ಕೋರ್ಟ್ ನಿಂದ ಒಂದು ಆದೇಶವನ್ನು ಹೊರ ಬಂದಿರುವಂತದ್ದು. ಅಂದ್ರೆ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಪ್ರದೋಷ್ ಏನು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಒಂದು ಅರ್ಜಿಗೆ ಏನು ದರ್ಶನ್ ಪರ ವಕೀಲರು ಇರ್ಬೋದು ಅಥವಾ ದರ್ಶನ್ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ, ಮತ್ತೆ ಅದರಲ್ಲಿ ವಾದ ಸಹ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ನಟ ದರ್ಶನ್ ವಾದವನ್ನು ಆಲಿಸಬೇಕಿಲ್ಲವೆಂದ ಕೋರ್ಟ್ ಇವತ್ತು ಅವ್ರ ಆದೇಶವನ್ನು ಆಲಿಸಬೇಕಾಗಿಲ್ಲ ನಾವು ಅಂತ ಹೇಳ್ಬಿಟ್ಟು ಕೋರ್ಟ್ ಇವತ್ತು ತೀರ್ಪನ್ನ ಕೊಟ್ಟಿರುವಂತದ್ದು. ಮತ್ತೆ ದರ್ಶನ್ ಸೇರಿ ಯಾವ ಒಬ್ಬ ಆರೋಪಿಯ ಒಂದು ಏನು ಅದನ್ನು ಸಹ ಇದರಲ್ಲಿ ಪ್ರಕರಣದಲ್ಲಿ ನಾವು ಕೇಳುವಂತಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ದರ್ಶನ್ಗೆ ಸೇರಿ ಹಲವು ಆರೋಪಿಗಳು ವಕೀಲರು ಸಹ ಒಂದು ಮನವಿ ಏನು ಮಾಡಿದ್ರು. ಅದನ್ನೆಲ್ಲರೂ ಸಹ ಇದೀಗ ಒಂದು ನ್ಯಾಯಾಲಯ ತಿರಸ್ಕಾರ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಕೇವಲ ಏನು ಪ್ರದೋಷ್ ಏನು ಅರ್ಜಿ ಹಾಕಿದಾನೆ ಆ ಒಂದು ಅರ್ಜಿಯ ಮೇಲೆ ನಾವು ಪ್ರತ್ಯೇಕವಾಗಿ ಒಂದು ಆದೇಶವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿರುವಂತದ್ದು. ಅದು ಬಿಟ್ಟು ಇವತ್ತು ವಾದ ಆಲಿಸಬೇಕಾ ಅಥವಾ ಬೇಡವಾ
ಎನ್ನುವುದ್ರ ಬಗ್ಗೆ ಇವತ್ತು ಒಂದು ತೀರ್ಪು ಪ್ರಕಟ ಮಾಡೋದಿತ್ತು. ಅದು ಈಗ ಕೋರ್ಟ್ ಪ್ರಕಟ ಮಾಡಿರುವಂತದ್ದು. ಜೈಲಲ್ಲಿ ಇರುವಂತಹ ದರ್ಶನ್ ಒಂದು ಅವರ ಒಂದು ಮತ್ತೊಂದು ಹಿನ್ನಡೆ ಆಗಿರುವಂತದ್ದು. ಯಾಕಂದ್ರೆ ಅವರ ವಾದವನ್ನು ಸಹ ಈ ಒಂದು ಇದರಲ್ಲಿ ಆ ವಾದ ಆಲಿಸಬೇಕಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಕೊಟ್ಟಿರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಇದೀಗ ದರ್ಶನ್ ಅವರಿಗೆ ಹಿನ್ನಡೆ ಸಹ ಆಗಿರುವಂತದ್ದು. ಮತ್ತೆ ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಬೇಕಾ ಅಥವಾ ಬೇಡವೋ ಎನ್ನುವುದ್ರ ಬಗ್ಗೆನೂ ಸಹ ಒಂದು ಡೌಟ್ ಇತ್ತು. ಆದ್ರೆ ಇವತ್ತು ಕೋರ್ಟ್ ಕೊಟ್ಟಿರುವಂತಹ ಒಂದು ಆದೇಶ ಏನಿದೆ, ಸೊ ಇದರಿಂದ ಎಲ್ಲೋ ಒಂದ್ ಕಡೆ ದರ್ಶನ್ ಅವರಿಗೆ ಹಿನ್ನಡೆ ಆಗಿರುವಂತದ್ದು. ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಅವರು ಇವತ್ತು ಒಂದು ಆದೇಶವನ್ನು ಕೊಟ್ಟಿರುವಂತದ್ದು. ಪ್ರದೋಷ ಅರ್ಜಿಯ ಬಗ್ಗೆ ಇನ್ನೂ ಸಹ ನಾವು ತೀರ್ಮಾನಿಸಿಲ್ಲ. ಆದ್ರೆ ಆ ಒಂದು ಅರ್ಜಿಯನ್ನ ಏನು ಸ್ವೀಕಾರ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಆದೇಶವನ್ನ ಮಾಡ್ತೀವಿ. ಅದಕ್ಕೂ ಮೊದಲು ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಈಗ ದರ್ಶನ್ ಅಂದ್ರೆ ಪ್ರದೋಷ್ ಸಲ್ಲಿಸಿದಂತಹ ಏನು ಅರ್ಜಿ ಏನಿದೆ, ಆ ಅರ್ಜಿಗೆ ಏನು ಇತರ ಆರೋಪಿಗಳಿಗೆ ಆಕ್ಷೇಪಣೆ ಅಥವಾ ವಕಾಲತ್ತು ಏನು ಕೇಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಗಂಗಾ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದೀಗ ದರ್ಶನ್ ಪರ ವಕೀಲರು ಸಹ ಈ ಒಂದು ಮಾಫಿ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಕ್ಷೇಪಣೆ ಎತ್ತುವಂತಿಲ್ಲ ಈ ಒಂದು ಸೆಷನ್ಸ್ ಕೋರ್ಟ್ ನಲ್ಲಿ. ಆದ್ರೆ ಇದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಏನಾದ್ರು ಹೋದ್ರೆ ಅಲ್ಲಿ ಸಹ ಒಂದು ವಾದ ಮತ್ತೆ ಪ್ರತಿವಾದ ಆಗುವಂತದ್ದು. ಆದ್ರೂ ಸಹ ಹೈಕೋರ್ಟ್ ನ ಕೆಲವೊಂದಷ್ಟು ಆದೇಶಗಳಿರುವಂತದ್ದು. ಈ ರೀತಿ ಮಾಫಿ ಸಾಕ್ಷಿಗೆ ಈ ಇತರೆ ಆರೋಪಿಗಳ ವಾದವನ್ನ ಕೇಳ್ಬೇಕಾ ಅಥವಾ ಬೇಡವಾ ಎನ್ನುವುದ್ರ ಬಗ್ಗೆನೂ ಸಹ ಒಂದು ಮಹತ್ವದ ಒಂದು ಆದೇಶ, ಹೈಕೋರ್ಟ್ ನ ಮಹತ್ವದ ಆದೇಶ ಇರುವಂತದ್ದು. ಅಲ್ಲೂ ಸಹ ಒಂದು ದರ್ಶನ್ ಅವ್ರಿಗೆ ಹಿನ್ನಡೆ ಆಗುತ್ತಾ ಅಥವಾ ಅದ್ರ ಅಲ್ಲೊಂದು ಕಡೆ ಏನಾದ್ರು ಗೆಲುವಾಗುತ್ತಾ ಅನ್ನೋದ್ರು ಸಹ ಕಾದ್ ನೋಡ್ಬೇಕಾಗುತ್ತದೆ. ಅಂದ್ರೆ ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ ನಲ್ಲಿ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಅಥವಾ ಆಕ್ಷೇಪಣೆಗೆ ಯಾವುದೇ ರೀತಿಯಂತ ಒಂದು ದರ್ಶನ್ ಸೇರಿ ಇತರ ಆರೋಪಿಗಳಿಗೆ ಯಾವುದೇ ರೀತಿಯಂತ ಒಂದು ಅವಕಾಶ ಇರೋದಿಲ್ಲ. ಆದ್ರೆ ಅದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಮುಂದಿನ ದಿನಗಳಲ್ಲಿ ಹೋಗ್ಬೋದು. ಆದ್ರೆ ಸದ್ಯಕ್ಕೆ ಈಗ ಅವರು ಎಲ್ಲ ಮನವಿಯನ್ನ ಮಾಡಿದ್ರು, ಅದನ್ನೆಲ್ಲವೂ ಸಹ ಸೆಷನ್ಸ್ ಕೋರ್ಟ್ ತಿರಸ್ಕಾರ ಮಾಡಿರುವಂತದ್ದು. ಮತ್ತೊಂದು ಕಡೆ ಆ ಮಾಫಿ ಸಾಕ್ಷಿ ಏನು ಪ್ರದೋಷ್ ಸಲ್ಲಿಸಿದ್ದಾರೆ ಅದನ್ನ ಪ್ರತ್ಯೇಕವಾಗಿ ಆದೇಶ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೋರ್ಟ್ ಇವತ್ತು ಹೇಳಿರುವಂತದ್ದು ಗಂಗಾ. ಎಸ್ ಅರುಣ್, ಇದೀಗ ಅವರೇ ಕೂಡ ಸತ್ಯವನ್ನ ಹೇಳ್ತೀನಿ, ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಪ್ರದೋಷ್ ಹೇಳ್ತಾ ಇದ್ದಾರೆ. ಈ ಒಂದು ಸತ್ಯದಿಂದ ದರ್ಶನ್ಗೆ ಯಾವೆಲ್ಲ ಒಂದು ಕಾನೂನಿನ ಕಂಟಕ ಮತ್ತೆ ಬಿಗಿ ಆಗಬಹುದು, ಯಾವೆಲ್ಲ ಶಿಕ್ಷೆ ಆಗಬಹುದು ಅನ್ನುವಂಥದ್ದು ಏನಾದ್ರೂ ಇದೆಯಾ ಮಾಹಿತಿ? ಗಂಗಾ, ಈಗಾಗಲೇ ಏನು ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಟ್ರಯಲ್ ಅನ್ನ ಫೇಸ್ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಸುಮಾರು 60 ಸಾಕ್ಷಿಗಳಲ್ಲಿ 22 ಸಾಕ್ಷಿಗಳಷ್ಟು ವಿಚಾರಣೆ ಏನು ಇವಾಗ ಸೆಷನ್ಸ್ ಕೋರ್ಟ್ ನಲ್ಲಿ ನಡೆದಿರುವಂತದ್ದು. ಇನ್ನಷ್ಟು ಸಾಕ್ಷಿಗಳ ವಿಚಾರಣೆ ಬಾಕಿ ಇರುವಂತದ್ದು. ಹಾಗಾಗಿ ಈಗ ಕೋರ್ಟ್ ಈ ಒಂದು ಮಾಫಿ ಸಾಕ್ಷಿಯಿಂದನೇ ದರ್ಶನ್ಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ನಾವು ಹೇಳಕ್ಕೆ ಆಗೋದಿಲ್ಲ. ಆದ್ರೆ ಇದು ಮಾಫಿ ಸಾಕ್ಷಿ ಏನಿದೆ, ಸತ್ಯ ಏನಿದೆ, ಆ ಒಂದು ಕೊಲೆ ನಡೆದಂತ ದಿನ ಏನೆಲ್ಲ ಗೊತ್ತು ಅದನ್ನ ಪ್ರದೋಷ್ ಅವರು ಏನು ಬಂದು ಕೋರ್ಟ್ಗೆ ಮುಂದಿನ ದಿನಗಳಲ್ಲಿ ಹೇಳುವಂತದ್ದು. ಆದ್ರೆ ಈಗ ಪೊಲೀಸರ ವಿಚಾರಣೆ ಏನು, ಆ ಪೊಲೀಸರು ಪ್ರದೋಷ್ ಅವರನ್ನ ಅರೆಸ್ಟ್ ಮಾಡಿದಾಗ ಏನೆಲ್ಲಾ ಮಾಹಿತಿಗಳನ್ನ ಕೊಟ್ಟಿದ್ರು 161 ಸ್ಟೇಟ್ಮೆಂಟ್ ಅಲ್ಲಿ, ಅದಕ್ಕೆ ಪೂರಕವಂತೆ ಈಗ ಮತ್ತಷ್ಟು ಏನಾದ್ರು ಹೇಳಿಕೆಗಳನ್ನ ಕೊಟ್ರೆ ಖಂಡಿತವಾಗ್ಲೂ ದರ್ಶನ್ ಮತ್ತೆ ಅವರ ಗ್ಯಾಂಗ್ಗೆ ಕಂಟಕ ಆಗುತ್ತೆ, ಮತ್ತೆ ಮತ್ತಷ್ಟು ಈ ಒಂದು ಕೇಸು ಬಿಗಿ ಆಗುತ್ತೆ. ಆದ್ರೆ ಸದ್ಯಕ್ಕೆ ಏನೋ ಈಗ ಮಾಫಿ ಸಾಕ್ಷಿ ಬಗ್ಗೆ ಇನ್ನು ಸಹ ಕೋರ್ಟ್ ಯಾವುದೇ ರೀತಿಯಾದ ಒಂದು ಆದೇಶವನ್ನ ಕೊಟ್ಟಿಲ್ಲ. ಕೇವಲ ಈಗ ಆರೋಪಿಗಳ ಪರ ವಕೀಲರ ಒಂದು ಆದೇಶವನ್ನ ಆಲಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಮಾಫಿ ಸಾಕ್ಷಿ ಬಗ್ಗೆನೂ ಸಹ ಒಂದು ಆದೇಶವನ್ನ ಮಾಡುತ್ತೆ. ಆಗ ಕೋರ್ಟ್ ಒಂದು ಪ್ರೊಸೀಜರ್ ಇರುತ್ತೆ. ಯಾಕಂದ್ರೆ ಮಾಫಿ ಸಾಕ್ಷಿ ಯಾರು ಹೇಳ್ತಾರೆ ಅವ್ರಿಗೆ ಒಂದು ಪ್ರೊಸೀಜರ್ ಇರುತ್ತೆ. ಅವರು ಕೋರ್ಟ್ಗೆ ಬಂದು ಹೇಳ್ಬೇಕು ಅಥವಾ ಇನ್ VC ಮೂಲಕ ಪ್ರತ್ಯೇಕವಾಗಿ ಏನಾದ್ರು. ಎಸ್, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಇಷ್ಟೊತ್ತು ಮಾಹಿತಿಯನ್ನ ಕೂಡ ನೀಡ್ತಾ ಇದ್ರು ಅರುಣ್ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಶಾಕ್ ಎದುರಾಗಿದೆ ದರ್ಶನ್ಗೆ. ಇದೀಗ ಮಹತ್ವದ ತೀರ್ಪನ್ನ ಕೂಡ ನೀಡಿರುವಂಥದ್ದು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ, 59ನೇ CCH ನ್ಯಾಯಾಲಯದಿಂದ ಈ ಒಂದು ಮಹತ್ವದ ಆದೇಶ ಕೂಡ ಬಂದಿದೆ. ಮತ್ತೊಮ್ಮೆ ದರ್ಶನ್ಗೆ ನ್ಯಾಯಾಲಯದಲ್ಲಿ ದೊಡ್ಡ ಹಿನ್ನಡೆಯಾಗಿರುವಂಥದ್ದು. ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳು ಏನು ಆಕ್ಷೇಪಣೆ ಮಾಡುವಂತಿಲ್ಲ ಅನ್ನುವಂಥದ್ದು ಕೂಡ ಆದೇಶ ಬರೆಯಲಾಗಿದೆ.